ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಅಶೋಕ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ಆಗಿರೋ ಸಮ್ಮರ್ ಡ್ರಿಂಕ್ ಹೇಳ್ಕೊಡ್ತೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಏನಂದರೆ ಇದು ರಾಗಿ ಹಾಲು, ಬೇರೇನೂ ಅಲ್ಲ, ರಾಗಿ ಹಾಲು. ನಿಜವಾಗ್ಲೂ ಇದನ್ನು ನೀವು ಡೈಲಿ ಕೊಟ್ರೂ ಅಷ್ಟು ಅಡಿಕ್ಟ್ ಆಗ್ತೀರಾ. ಡೈಲಿ ಕೊಡು ಅಂತ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಡ್ರಿಂಕು. ಎಲ್ಲದಕ್ಕಿಂತ ಬೆಸ್ಟ್ ಡ್ರಿಂಕ್ ಅಂತಲೇ ಅಂದ್ಕೊಳ್ಳಿ ಇದನ್ನು. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಿಸ್ ಮಾಡಿದೆ ನೀವು ಇದನ್ನು ಟ್ರೈ ಮಾಡಿ. ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಕಮ್ಮಿ ಪ್ರೊಸೀಜರು ಮತ್ತು 3 ಇಂಗ್ರೀಡಿಯೆಂಟ್ಸ್ ಸಾಕು ಗೈಸ್. ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಸಾಕು. ಆರಾಮಾಗಿ ಬೇಗ ಮಾಡ್ಬೋದು. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ರಾತ್ರಿ ಇಡೀ ರಾಗಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಸಿಟ್ಕೊಂಡಿರಿ. ಯಾಕಂದರೆ ಸ್ವಲ್ಪ ಕಲ್ಲೆಲ್ಲ ಇರುತ್ತಲ್ಲ, ಚೆನ್ನಾಗಿ ವಾಶ್ ಮಾಡಬೇಕು. ಒಂದು 7-8 ಸತಿನೇ ವಾಶ್ ಮಾಡಿಬಿಟ್ಟು ನೆನೆಸಿಟ್ಕೊಂಡಿರಿ. ಇಲ್ಲಿ ನಾನು ಒಂದು ಅರ್ಧ ಪಾವು ರಾಗಿ ತೊಗೊಂಡಿದ್ದೀನಿ. ನೆನೆಸಿಟ್ಕೊಂಡ್ಬಿಟ್ಟು ಆಮೇಲೆ ಮಾಮೂಲಿ ಮಾರ್ನಿಂಗ್ 2 ಸತಿ ವಾಶ್ ಮಾಡಿ ಆಮೇಲೆ ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಆ ರಾಗಿನ ಒಂದು ಪ್ಯಾನ್ ಕಾದ ಮೇಲೆ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು. ಯಾವ ಥರ ಉರಿಬೇಕಂದ್ರೆ ಆ ನೀರೆಲ್ಲ ಡ್ರೈ ಆಗಿ ಅದು ಫುಲ್ಲು ಬಿಡಿ ಆಗುತ್ತೆ, ಆ ಥರ ಉರಿಬೇಕು. ಮಾಮೂಲಿ ನಾರ್ಮಲ್ ರಾಗಿ ಥರ ಆಗಿಬಿಡುತ್ತೆ ನೋಡಿ, ಈ ಥರ ಆಗುತ್ತೆ. ಆ ಥರ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ 2 ಏಲಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದೆಲ್ಲ ಹುರಿದಾದ್ಮೇಲೆ ಇದು 20 ನಿಮಿಷ ಉರಿಬೇಕಾಗುತ್ತೆ. ಇದೇ ಸ್ವಲ್ಪ ಲಾಂಗ್ ಪ್ರೊಸೀಜರು. ಅದಾದಮೇಲೆ ಅದು ರಾಗಿನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇವಾಗ ನಾನು ಅರ್ಧ ಪಾವು ರಾಗಿ ತೊಗೊಂಡಿದ್ದೀನಿ ಅಂದರೆ ಅರ್ಧ ಪಾವು ತೆಂಗಿನಕಾಯಿ ತುರಿ ತೊಗೋಬೇಕು. ಆಮೇಲೆ 3/4 ಪಾವು ಬೆಲ್ಲ ತೊಗೋಬೇಕು, ಓಕೆನಾ. ಆಮೇಲೆ ಅರ್ಧ ಪಾವು ಕಾಯಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಆಮೇಲೆ ಬೆಲ್ಲನ ಒಂದು ಅರ್ಧ ಪಾವು ಹಾಕ್ಕೊಳ್ಳಿ, ಅಂದರೆ ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ. ಇನ್ನೊಂದು 1/4 ಗ್ಲಾಸಷ್ಟು ಎತ್ತಿಟ್ಟಿರಿ ಸಪ್ರೇಟಾಗಿ, ಯಾಕಂದರೆ ಆಮೇಲೆ ಸಪ್ಪೆ ಆದರೆ ಬೇಕಾಗುತ್ತೆ, ಅದಕ್ಕೆ ಎತ್ತಿಟ್ಟಿರಿ. ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು 2-3 ಟೈಮ್ಸ್ ನೀವು ರುಬ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಯಾವುದಾದ್ರೂ ಒಂದು ಸೋಸೋದಿರುತ್ತಲ್ಲ ಅದರಲ್ಲಿ ನೀವು ಚೆನ್ನಾಗಿ ಸೋಸ್ಕೋಬೇಕು. ಬಟ್ಟೆಲೂ ಕೂಡ ಸೋಸ್ಕೋಬೋದು. ಬಟ್ಟೆಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ, ಅದಕ್ಕೆ ನಾನು ಇದರಲ್ಲೇ ಸೋಸ್ಕೊಂಡ್ಬಿಟ್ಟೆ. ಇದೇನೇ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ಒಂದು 2-3 ಟೈಮ್ಸು ರುಬ್ಬಿ ಸೋಸ್ಬೇಕಲ್ವಾ, ಟೈಮ್ ಹಿಡಿಯುತ್ತೆ. ನಾನಿಲ್ಲೇನು ಕನ್ಫ್ಯೂಸ್ ಆಗಿಬಿಟ್ಟೆ ಅಂದರೆ ನಾನು ಸ್ವಲ್ಪ ದೊಡ್ಡ ಜಾರ್ಗೆ ಹಾಕಿದ್ಮೇಲೆ ಅದಕ್ಕೆ ರಾಗಿ ನುಣ್ಣಗಾಗ್ತಿಲ್ವೇನೋ ಅಂದ್ಕೊಂಡೆ. ಬಟ್ ಚಿಕ್ಕ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಚಿಕ್ಕ ಜಾರ್ಗೆ ಹಾಕಿದ್ರೂ ರಾಗಿ ಏನು ಜಾಸ್ತಿ ನುಣ್ಣಗಾಗಲ್ಲ. ರಾಗಿನ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಂದು 3-4 ಗಂಟೆ ಒಣಗಿಸಿ ನಾವು ಪುಡಿ ಮಾಡಿಕೊಂಡ್ರೆ ಪುಡಿ ಆಗುತ್ತೆ ಹೊರತು ನಾವು ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡ್ರೆ ಪುಡಿ ಆಗಲ್ಲ ಗಾಯ್ಸ್. ನೀವು ಬೇಕಾದ್ರೆ ಆ ಪ್ರೊಸೀಜರು ಕೂಡ ಮಾಡ್ಕೋಬೋದು. ಇಲ್ಲಿ ನಾನು 2-3 ಟೈಮ್ಸು ಸೋಸ್ಕೊಂಡ್ಬಿಟ್ಟು ಚೆನ್ನಾಗಿ ಸೋಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಸಪ್ಪೆ ಅನಿಸ್ತು ಸ್ವೀಟು, ಅದಕ್ಕೆ ಉಳಿದಿತ್ತಲ್ಲ ಬೆಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ಅವರ್ಸ್ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟೆ ಇದನ್ನು. ಯಾಕಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಟು ಕುಡಿದ್ರೆ ಒಂದು ಸ್ವಲ್ಪ ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಕುಡಿದೆ. ಆಮೇಲೆ ಉಳಿದಿರೋ ರಾಗಿನ ಏನು ಮಾಡೋದಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಅಕ್ಕ ಅಂದರು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೋ, ಸರಿಗಿರಿ ಮಾಡ್ಕೊಡ್ಬೋದು ಮಕ್ಕಳಿಗೆ ಅಂತ ಹೇಳಿದ್ರು. ಅದಾದಮೇಲೆ ನೋಡಿ ಇವಾಗ ಸಬ್ಬಕ್ಕಿನ ಒಂದು ನೈಟ್ ಫುಲ್ ನೆನೆಸಿಟ್ಟಿದ್ದೆ. ಇದು ಬಂದ್ಬಿಟ್ಟು ಆಪ್ಷನಲ್ಲು, ನೀವು ಬೇಕಂದರೆ ಹಾಕೋಬೋದಿಲ್ಲ ಅಂದರೆ ಇಲ್ಲ. ಸಬ್ಬಕ್ಕಿ ಸ್ವಲ್ಪ ಚೆನ್ನಾಗಿ ಒಂಥರ ಫ್ಲೇವರ್ ಕೊಡುತ್ತೆ, ಜಲ್ಲಿ ಥರ ಇರುತ್ತೆ ಅಂತ ನಾನು ಆ ಥರ ಹಾಕ್ಕೊಂಡೆ. ಸಬ್ಬಕ್ಕಿನ ನೈಟ್ ಫುಲ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಒಂದು 10 ಮಿನಿಟ್ಸು ಬೇಯಿಸ್ಕೊಂಡೆ ನಾನು ನೀರಲ್ಲಿ. ಅದನ್ನು ಕೂಡ ಈಗ ಒಂದೊಂದು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ರಾಗಿ ಹಾಲನ್ನ 2ಕ್ಕೂ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೆ ಸುಮ್ಮನೆ ಗಾರ್ನಿಷಿಂಗ್ಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಇತ್ತು, ಅದು ಮತ್ತು ಒಂದು ಗೋಡಂಬಿನ ಇಟ್ಕೊಂಡೆ. ನಿಜವಾಗ್ಲೂ ಗಾಯ್ಸ್ ಕುಡಿಯೋಕ್ಕಂತೂ ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು ಟ್ರಿಕ್ಸ್ ಏನಂದರೆ ಬಿಸಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಸ್ವಲ್ಪ 1 ಅವರ್ ಫ್ರಿಜ್ಜಲ್ಲಿ ಎತ್ತಿಟ್ಟೇ ಕುಡೀರಿ, ತಂಪಾಗಿರುತ್ತೆ, ದೇಹಕ್ಕೂ ಕೂಡ ತಂಪಾಗುತ್ತೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ನೀವು ಈ ಒಂದು ಹೆಲ್ತಿ ಡ್ರಿಂಕ್ನ ಟ್ರೈ ಮಾಡಲೇಬೇಕು ಗೈಸ್. ಅದು ಈ ಸಮ್ಮರಲ್ಲಂತೂ ಮಿಸ್ ಮಾಡಲೇಬೇಡಿ, ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.